ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಜಿಕೆ ಪರಿಣಿತಿ. ಇಂದಿನ ಭಾಗದಲ್ಲಿ 30 ಪ್ರಶ್ನೆಗಳಿಗೆ ಸರಳವಾಗಿ ಉತ್ತರಿಸಲಾಗಿದೆ. ಮೊದಲನೇ ಪ್ರಶ್ನೆ, ಚಲನೆಯ ನಿಯಮಗಳನ್ನು ಯಾರು ಕಂಡುಹಿಡಿದರು? ಸರ್ ಐಸಾಕ್ ನ್ಯೂಟನ್. ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಸಕ್ಕರೆ ಕಾರ್ಖಾನೆಗಳಿರುವ ರಾಜ್ಯ? ಉತ್ತರ ಪ್ರದೇಶ್. ಕಾಂತ ಆಕರ್ಷಿಸುವ ವಸ್ತುಗಳಿಗೆ ಕಾಂತೀಯ ವಸ್ತುಗಳೆನ್ನುವರು. ರಷ್ಯಾ ದೇಶದ ರಾಷ್ಟ್ರೀಯ ಕ್ರೀಡೆ ಯಾವುದು? ಚೆಸ್. ಮಹಾರಾಜಾಧಿರಾಜ ಎಂಬ ಬಿರುದನ್ನು ಹೊಂದಿದ್ದವರು? ಎರಡನೇ ಹರಿಹರ. ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಮಾಡಲು ಸಹಾಯ ಮಾಡಿದ ಗುರುಗಳು? ವಿದ್ಯಾರಣ್ಯರು. ಸಿಮುಖನ ನಂತರ ಶಾತವಾಹನ ಸಾಮ್ರಾಜ್ಯದ ಪ್ರಸಿದ್ಧ ದೊರೆ? 1ನೇ ಶಾತಕರ್ಣಿ. ಕ್ಯಾನ್ಸರ್ ರೋಗದಲ್ಲಿ ಯಾವ ಕಿರಣವನ್ನು ಬಳಸಲಾಗುತ್ತದೆ? ಗಾಮಾ ಕಿರಣ. ಆಧುನಿಕ ಹಬೆಯ ಎಂಜಿನನ್ನು ಯಾರು ಆವಿಷ್ಕರಿಸಿದರು? ಜೇಮ್ಸ್ ವ್ಯಾಟ್. ಫ್ರಾನ್ಸ್ ಹೋಪರ್ ಗೆರೆಗಳನ್ನು ಮೊದಲು ಅಧ್ಯಯನ ಮಾಡಿದ ಭಾರತೀಯ ವಿಜ್ಞಾನಿ? ಮೇಘನಾದ್ ಸಹಾ. ಸೂರ್ಯನ ಬಳಿ ಬೆಳಕಿನಲ್ಲೇ ಬಣ್ಣಗಳು ಅಡಗಿವೆ ಎಂಬುದನ್ನು ಯಾರು ಕಂಡುಹಿಡಿದರು? ಐಸಾಕ್ ನ್ಯೂಟನ್. ಉಪಗ್ರಹ ಅಥವಾ ವ್ಯೋಮನೌಕೆಗಳಂಥ ಉಪಯುಕ್ತ ಹೊರೆಯನ್ನು ಹೊರುವ ವಾಹಕ ಸಾಧನ? ರಾಕೆಟ್. ಸಾರ್ವತ್ರಿಕ ಗುರುತ್ವಾಕರ್ಷಣ ನಿಯಮವನ್ನು ಯಾರು ರೂಪಿಸಿದರು? ನ್ಯೂಟನ್. ಸರಳ ಲೋಲಕದ ನಿಯಮವನ್ನು ಯಾರು ಆವಿಷ್ಕರಿಸಿದರು? ಗೆಲಿಲಿಯೋ. ಸುದೀರ್ಘಕಾಲ ನಡೆಯಬಲ್ಲ ಲೋಲಕದ ಗಡಿಯಾರವನ್ನು ಯಾರು ರಚಿಸಿದರು? ಕ್ರಿಶ್ಚಿಯನ್ ಹೈಗೆನ್ಸ್. ವಿದಳನ ತತ್ವವನ್ನು ಯಾವ ರಚನೆಯಲ್ಲಿ ಉಪಯೋಗಿಸಲಾಗುತ್ತದೆ? ಪರಮಾಣು. ರಾಷ್ಟ್ರಪತಿಗೆ ಇರುವ ವಿಶೇಷ ಅಧಿಕಾರ? ವೀಟೋ ಅಧಿಕಾರ. ಅಧಿಕಾರದಲ್ಲಿದ್ದಾಗಲೇ ನಿಧನ ಹೊಂದಿದ ರಾಷ್ಟ್ರಪತಿ? ಡಾಕ್ಟರ್ ಜಾಕಿರ್ ಹುಸೇನ್. ವಿಧಾನ ಪರಿಷತ್ ಸದಸ್ಯರ ಅವಧಿ? 6 ವರ್ಷ. ಕೇಂದ್ರ ಸರ್ಕಾರದ ಮುಖ್ಯಸ್ಥರು? ಪ್ರಧಾನಮಂತ್ರಿ. ಸಚಿವ ಸಂಪುಟದ ಅಧ್ಯಕ್ಷರು? ಪ್ರಧಾನಮಂತ್ರಿ. ರಾಜ್ಯದ ಸಂವಿಧಾನಾತ್ಮಕ ಮುಖ್ಯಸ್ಥರು? ರಾಜ್ಯಪಾಲರು. ಭಾರತದ ಮೊದಲ ಉಪರಾಷ್ಟ್ರಪತಿ? ಡಾಕ್ಟರ್ ಎಸ್ ರಾಧಾಕೃಷ್ಣನ್. ಮೊದಲನೇ ಹಣಕಾಸು ಆಯೋಗದ ಅಧ್ಯಕ್ಷರು? ಕೆ.ಸಿ. ನಿಯೋಗಿ. ಸಮವರ್ತಿ ಪಟ್ಟಿಯನ್ನು ಈ ದೇಶದ ಸಂವಿಧಾನದಿಂದ ತೆಗೆದುಕೊಳ್ಳಲಾಗಿದೆ? ಆಸ್ಟ್ರೇಲಿಯಾ. ಬಾಂಬೆ ಷೇರು ವಿನಿಮಯ ಸೂಚ್ಯಂಕದ ಹೆಸರು? ಸೆನ್ಸೆಕ್ಸ್.
ಬುಧ ಗ್ರಹಕ್ಕೆ ಸೂರ್ಯನನ್ನು ಸುತ್ತಲು ಎಷ್ಟು ದಿನ ಬೇಕು? 88 ದಿನ. ಭಾರತದಲ್ಲಿ ನಬಾರ್ಡ್ ಸ್ಥಾಪನೆಗೊಂಡ ವರ್ಷ? 1982. ವ್ಯಾಟ್ ತೆರಿಗೆ ಜಾರಿಗೆ ಬಂದ ವರ್ಷ? 2005 ಏಪ್ರಿಲ್ 1. ಥ್ಯಾಂಕ್ಸ್ ಫಾರ್ ವಾಚಿಂಗ್.